ಒಂದು ಕಟ್ ಅರವೆ ಸೊಪ್ಪು ತಂದಿದ್ದೀವಿ. ಸೊಪ್ಪೆಲ್ಲ ಬಿಡಿಸ್ಕೊಂಡಿದ್ದೀನಿ ನೋಡಿ. ಒಂದು ಇಡೀ ತೊಗರಿ ಬೇಳೆ ತಗೊಂಡಿದ್ದೀನಿ, ಒಂದು ಇಡೀ ಹೆಸರು ಬೇಳೆ ತಗೊಂಡಿದ್ದೀನಿ, ಒಂದು ಇಡೀ ಸ್ವಲ್ಪ ಕಮ್ಮಿ ಐತೆ, ಒಂದು ಇಡೀ ಹುರುಳಿಕಾಳು ತಗೊಂಡಿದ್ದೀನಿ. ಈ ಹುರುಳಿಕಾಳು ಮತ್ತೆ ಹೆಸರು ಕಾಳನ್ನ ಒಂದು ಬಟ್ಲಿಗೆ ಹಾಕೊಂಡು ನೀಟಾಗಿ ತೊಳ್ಕೊಳ್ಳೋಣ. ಹುರುಳಿಕಾಳು ಮತ್ತೆ ಹೆಸರು ಬೇಳೆ ತೊಳ್ಕೊಂಡಿದ್ದೀನಿ. ಇದಕ್ಕೆ ನೋಡಿ ತೊಗರಿ ಬೇಳೆ ಹಾಕೋತಾ ಇದ್ದೀನಿ. ಮೂರು ತರ ಹಾಕಿದ್ದೀನಿ. ಈ ಮೂರನ್ನು ಇದಕ್ಕೆ ಒಂದು 2 ಕೂಗ್ ಕೂಗಿಸ್ಕೊಳ್ಳೋಣ ಕುಕ್ಕರಲ್ಲಿ. 2 ಕೂಗ್ ಕೂಗಿಸ್ಕೊಳ್ಳೋಣ. ಕಾಳು ಬೇಯ್ತದೆ. 2 ಕುಕ್ಕರ್ ಇಟ್ಟಿದ್ದೀನಿ. ಇದಕ್ಕೆ ಒಂದು ತಪ್ಪಲೆ ನೀರು ಇಕ್ಕೊತಾ ಇದ್ದೀನಿ. ಬಿಸಿ ಆಗಿದೆ ನೀರು, ಈಗ ಹಾಕೋತಾ ಇದ್ದೀನಿ ಕಾಳು. ಸೊಪ್ಪು ಹಾಕೋಣ. ಸೊಪ್ಪೆಲ್ಲ ಹಾಕೋಬಿಟ್ಟು ಒಂದು ಕೂಗ್ ಕೂಗ್ಸೋಣ. ಬೇಳೆ ಹೆಂಗಿರೋ ಬೆಂದಿದೆ, ಬೇಳೆ 2 ಕೂಗ್ ಕೂಗ್ಸು ಬೆಂದಿದ್ದೀವಲ್ಲ, ಸೊಪ್ಪು ಹಾಕ್ಕೊಂಡು ಒಂದು ಕೂಗು ಅಷ್ಟೇ, ಜಾಸ್ತಿ ಕೂಗಿಸ್ಬಾರ್ದು. ಯಾಕೆಂದರೆ ಬೇಳೆ ಬೆಂದಿರೋದ್ರಿಂದ 2 ಕೂಗ್ ಕೂಗ್ಸ್ರೆ ಎಲ್ಲ ಮಸೊಪ್ಪಾಗೋಯ್ತದೆ. ಒಂದು ಕೂಗ್ ಬೆಂದಿದೆ. ಒಂದು ಕೂಗಿದ್ಮೇಲೆ ಸೊಪ್ಪೆಲ್ಲ ಹಾಕೊಳ್ಳೋಣ. ಸೊಪ್ಪು ಬಟ್ಲಿಗೆ ಹಾಕ್ಕೊಂಡು ಬಸ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಾಗ ಉಪ್ಪು ಹಾಕೋತೀನಿ. ಈಗ ಕುಕ್ಕರ್ ಮುಚ್ಚಳ ಹಾಕೊಂಡು ಒಂದು ಕೂಗ್ ಕೂಗಿಸ್ಕೊಳ್ಳೋಣ. ಬೇಳೆ ಏನೋ ಬೆಂದಿದೆ, ಸೊಪ್ಪು ಬೇಯಕ್ಕೋಸ್ಕರ ಒಂದು ಕೂಗ್ ಕೂಗಿಸ್ಕೊಳ್ಳೋಣ. ಸೊಪ್ಪು ಒಂದು ಕೂಗ್ ಕೂಗ್ಸು ಸ್ಟವ್ ಆರ್ಸೋಣ. ನೋಡಿ ಸೊಪ್ಪೆಲ್ಲ ಬೆಂದಿದೆ. ಇದನ್ನ ಈ ಸೊಪ್ಪಸಿ ಬಟ್ಲು ಅಂತೀವಿ ನಾವು. ಈ ಸೊಪ್ಪಸಿ ಬಟ್ಲಿಗೆ ಬಸ್ಕೊಳ್ಳೋಣ. ನೋಡಿ ಬೇಕಾಗಿರುವಂಥ ಪದಾರ್ಥಗಳು: 1 ಗೆಡ್ಡೆ ಈರುಳ್ಳಿ, ದಪ್ಪ ಈರುಳ್ಳಿ, ಒಂದು 4 ಹಸಿಮೆಣಸಿನಕಾಯಿ ಹಾಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆ, ಒಂದು 10ರಿಂದ 15 ಕಾಳಷ್ಟು ಮೆಣಸು, 2 ಟೊಮೊಟೊ, ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ, 1.5 ಗೆಡ್ಡೆ ಅಷ್ಟು, ಮತ್ತು ಹುಣಸೆ ಹುಳಿ ತಗೊಂಡಿದ್ದೀನಿ. ಹುಣಸೆಹಣ್ಣು ನೆನೆಸಿದ್ದೀನಿ, ಅದನ್ನು ನೀಟಾಗಿ ಕಿವುಚ್ಬಿಟ್ಟು ಹುಣಸೆ ಹುಳಿ ಬಿಟ್ಕೊಂಡ್ರಾಯ್ತು. ಮತ್ತು ಒಂದು 2 ಸ್ಪೂನ್ ಅಷ್ಟು ಸಾಂಬಾರು ಪುಡಿ ತಗೊಂಡಿದ್ದೀನಿ, ಒಂದು ಸ್ಪೂನ್ ಸ್ವಲ್ಪ ಕಮ್ಮಿ ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ. ಈ ಈರುಳ್ಳಿ ಎಂತಕ್ಕೆ ಅಂದರೆ ಸೊಪ್ಪು ಬೆಂದಿರ್ತದಲ್ಲ, ಅದನ್ನು ಹುರ್ಕೊಳ್ಳೋಕ್ಕೋಸ್ಕರ ಒಂದು ಈರುಳ್ಳಿ ತಗೊಂಡಿದ್ದೀನಿ. ಮತ್ತು ಸ್ವಲ್ಪ ಕಾಯಿ ತುರಿ ತಗೊಂಡಿದ್ದೀನಿ. ಈ ಕಾಯಿ ತುರಿ ಏನಂದರೆ ಸ್ವಲ್ಪ ಸಾಂಬಾರಿಗೆ ಮತ್ತು ಸೊಪ್ಪು ಹುರಿತೀವಲ್ಲ ಅದ್ರ ಜೊತೆಲಿ ಒಂಚೂರು ಸೊಪ್ಪು ಹಾಕಿದ್ರೆ, ಸೊಪ್ಪಿಗೆ ಹಾಕಿದ್ರೆ ಕಾಯಿ ತುರಿ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಸೊಪ್ಪು ಜೊತೆಲಿ ಸೇರಿಸಿ ಕಾಯಿ ತುರಿ ಸಿಗ್ತಾ ಇದ್ರೆ ತಿನ್ನೋಕೆ ಒಳ್ಳೆ ಸಖತ್ತಾಗಿರುತ್ತೆ. ಇದಿಷ್ಟು ಐಟಮ್ ಹಾಕಿ ಬಸಾರು ಮಾಡೋದು ತೋರಿಸ್ತೀನಿ ಬನ್ನಿ. ಇದು ಎಲ್ಲ ನೀಟಾಗಿ ಹುರ್ಕೊಂಡು, ಒಂದು ಮೀಡಿಯಮ್ ಆಗಿ ಹುರ್ಕೊಂಡು ಇದನ್ನೆಲ್ಲ ಒಂದು ಮಿಕ್ಸಿಗೆ ಹಾಕಿ ರುಬ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಎಣ್ಣೆ ಹಾಕೊಂಡಿದ್ದೀನಿ, ಇದಕ್ಕೆ ಈರುಳ್ಳಿ ಹಾಕೊಂಡಿದ್ದೀನಿ. ನೋಡಿ ಮೆಣಸಿನ್ಕಾಯಿ ಹಾಕೋತೀನಿ, ಜೊತೆಗೆ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಮತ್ತೆ ಮೆಣಸು ಮತ್ತೆ ಜೀರಿಗೆ ಟೊಮೊಟೊ ಇಷ್ಟನ್ನು ಹಾಕೋತೀನಿ ಇದ್ರ ಜೊತೆಲೆ. ನೋಡಿ ಹುರ್ಕೊಂಡಿರೋದೆಲ್ಲ ಒಂದು ಮಿಕ್ಸಿಗೆ ಹಾಕೊಂಡಿದ್ದೀನಿ ಜಾರ್ಗೆ. ಇದಕ್ಕೆ ಸಾಂಬಾರು ಪುಡಿ ಮತ್ತೆ ಚಿಲ್ಲಿ ಪೌಡ್ರು ಅದನ್ನು ಹಾಕೋತೀನಿ. ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಇದಕ್ಕೆ ಸಾಂಬಾರು ಈರುಳ್ಳಿ ಒಂದು 4 ಹಾಕೊಂಡಿದ್ದೀನಿ.
ಸ್ವಲ್ಪ ಕರಿಬೇವು ಹಾಕೋತೀನಿ. ಇದಕ್ಕೆ ಹಾಕೋತೀನಿ ಮಸಾಲೆ. ಸೊಪ್ಪು ಬೇಯಿಸಿ ಬಸ್ತಿರೋ ನೀರಿತ್ತಲ್ಲ, ಅದೇ ನೀರು ಹಾಕೋತೀನಿ. ಇದಕ್ಕೆ ರುಚಿಗೆ ತಕ್ಕಾಗ ಉಪ್ಪು ಹಾಕೋತೀನಿ. ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕೋತೀನಿ. ಹುಣಸೆ ಹುಳಿ ಕಲಸಿ ಇಟ್ಕೊಂಡಿದ್ದೀನಲ್ಲ, ಇದೇಂತಕ್ಕೆ ಅಂತೀರಾ, ಅದನ್ನ ಹಾಕೋತೀನಿ. ಸೊಪ್ಪು ಬೇಯಿಸ್ಕೊಂಡಿದ್ದೀನಲ್ಲ ಅದನ್ನ ಹುರ್ಕೋಬೇಕಲ್ಲ, ಅದಕ್ಕೆ ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಬಸ್ಸಾರಿಗೆ ಹುಣಸೆ ಹಾಕೊಂಡಿದ್ದೀನಿ. ಹುಳಿ ಇಟ್ರೇನೆ ಚಂದ. ಒಂದು ಗೆಡ್ಡೆ ಈರುಳ್ಳಿ, ದಪ್ಪ ಈರುಳ್ಳಿ ಸಣ್ಣಗೆ ಹಚ್ಕೊಂಡಿದ್ದೀನಿ. ಅದನ್ನು ಅದನ್ನ ಹಾಕೊಂಡು ಮುಚ್ತೀನಿ, ಒಂದು 2 ಮಾಡಲಿ. ನೀಟಾಗಿ ಕೆಂಪುಗೆ ಒಂದು ಹಸಿ ವಾಸನೆ ಎಲ್ಲ ಹೋಗೋ ಥರ ಹುರ್ಕೊಳ್ಳೋಣ. ಅದಕ್ಕೆ ಬೇಯಿಸ್ಕೊಂಡಿದ್ದು ಸೊಪ್ಪು ಕಾಳು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸ್ಲೋ ಫ್ಲೇಮಲ್ಲೇ ಒಂದು 2 ನಿಮಿಷ 3 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಕಾಯಿ ತುರಿ ಇಟ್ಕೊಂಡಿದ್ದೀನಲ್ಲ, ತುರಿದು ಆ ಕಾಯಿನೆಲ್ಲ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಬಿಟ್ಟು, ಜಾಸ್ತಿ ಬೇಯಿಸ್ಬೇಕಾಗೇನಿಲ್ಲ, ಸುಮ್ಮನೆ ಎಲ್ಲ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಒಂದು ಸ್ವಲ್ಪ ಬಿಸಿ ಮಾಡಿ ಎತ್ಕೊಳ್ಳೋದು ಅಷ್ಟೇ. ಇನ್ನೇನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಏನಿಲ್ಲ. ಜಾಸ್ತಿ ಉರಿ ಕೊಟ್ಟರೆ ಎಲ್ಲ ಅಂಡಿಡ್ದು ಬಿಡ್ತದೆ. ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ ನೋಡಿ, ಆಯಿತು.